ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಬಿಗ್ ಶಾಕ್. ಸಿಡಬ್ಲ್ಯೂಎಂಎ ಆದೇಶ ಪಾಲಿಸುವಂತೆ ಸುಪ್ರೀಂ ಸೂಚನೆ ನೀಡಿದೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕಕ್ಕೆ ಬಿಗ್ ಶಾಕ್. ಸಿಡಬ್ಲ್ಯೂಎಂಎ ಆದೇಶ ಪಾಲಿಸುವಂತೆ ಸುಪ್ರೀಂ ಸೂಚನೆ ನೀಡಿದೆ. ಸಿಡಬ್ಲ್ಯೂಎಂಎ ಆದೇಶವನ್ನ ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್ ನಿತ್ಯ 12,000 ಕ್ಯೂಸೆಕ್ ನೀರನ್ನ ಹರಿಸಲು ಆದೇಶವನ್ನ ನೀಡಿರುವ ಇನ್ನು ನೀರು ಬಿಡಲು ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಕೃಷಿಕರಿಗೆ ನೀರು ಬಿಡಲು ಆಗ್ತಿಲ್ಲವೆಂದ ತಮಿಳುನಾಡು. ಕರ್ನಾಟಕ ನೀರನ್ನ ತಾವೇ ಇಟ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ಕರ್ನಾಟಕದ ಡ್ಯಾಂಗಳಲ್ಲಿ 76% ನೀರು ಸಂಗ್ರಹವಿದೆ. ಟ್ರಿಬ್ಯುನಲ್ ತೀರ್ಪಿನ ಪ್ರಕಾರ 64 ಟಿಎಂಸಿ ನೀರು ಬರಬೇಕಿತ್ತು. ಆದರೆ ತಮಿಳುನಾಡಿಗೆ ಈವರೆಗೆ ಬಂದಿರುವುದು ಕೇವಲ 14 ಟಿಎಂಸಿ ನೀರು ಮಾತ್ರ. ಸುಪ್ರೀಂನಲ್ಲಿ ಪ್ರಬಲವಾದ ವಾದವನ್ನ ಮಂಡಿಸಿದೆ ತಮಿಳುನಾಡು. ತಮಿಳುನಾಡಿಗೆ ಈವರೆಗೆ ಬಂದಿರುವುದು 14 ಟಿಎಂಸಿ ನೀರು. ಸಿಡಬ್ಲ್ಯೂಎಂಎ ಆದೇಶ ಪಾಲಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿರುವಂಥದ್ದು. ಸಿಡಬ್ಲ್ಯೂಎಂಎ ಆದೇಶವನ್ನ ಎತ್ತಿ ಹಿಡಿದಿದೆ ಸುಪ್ರೀಂ ಕೋರ್ಟ್. ಇನ್ನು ನಿತ್ಯ 12,000 ಕ್ಯೂಸೆಕ್ ನೀರನ್ನ ಹರಿಸೋದಕ್ಕೆ ಆದೇಶವನ್ನ ನೀಡಿರ್ತಕ್ಕಂಥದ್ದು. ನೀರು ಬಿಡೋದಕ್ಕೆ ಕರ್ನಾಟಕಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಇನ್ನು ಕೃಷಿಕರಿಗೆ ನೀರು ಬಿಡಲು ಆಗ್ತಿಲ್ಲ ಅಂತ ಹೇಳಿ ತಮಿಳುನಾಡು ಹೇಳಿರುವಂಥದ್ದು. ಕರ್ನಾಟಕ ನೀರನ್ನ ತಾವೇ ಇಟ್ಕೊಳ್ಳಲು ಸಾಧ್ಯವಿಲ್ಲ. ಇನ್ನು 76% ನೀರು ಈಗಾಗಲೇ ಸಂಗ್ರಹವಿದೆ. ಟ್ರಿಬ್ಯುನಲ್ ತೀರ್ಪಿನ ಪ್ರಕಾರ 64 ಟಿಎಂಸಿ ನೀರು ಬರಬೇಕಿತ್ತು. ಆದರೆ ತಮಿಳುನಾಡಿಗೆ ಈವರೆಗೆ ಬಂದಿರುವುದು ಕೇವಲ 14 ಟಿಎಂಸಿ ನೀರು ಅಂತ ಸುಪ್ರೀಂನಲ್ಲಿ ಪ್ರಬಲ ವಾದವನ್ನ ಮಂಡಿಸಿದೆ ತಮಿಳುನಾಡು. ಈಗಾಗಲೇ ಸಾಕಷ್ಟು ಚರ್ಚೆಯನ್ನ ಮಾಡಲಾಗಿತ್ತು ಈ ಬಗ್ಗೆ, ಕರ್ನಾಟಕದ ಸಿಎಂ ಕೂಡ. ಆದರೆ 64 ಟಿಎಂಸಿ ನೀರು ಕೂಡ ಬರಬೇಕಿತ್ತು. ಈಗ ತಮಿಳುನಾಡಿಗೆ ಈವರೆಗೆ ಬಂದಿರೋದು 14 ಟಿಎಂಸಿ ನೀರು ಅಂತ ಸುಪ್ರೀಂನಲ್ಲಿ ಪ್ರಬಲ ವಾದವನ್ನ ಮಂಡಿಸಿದೆ ತಮಿಳುನಾಡು.